ನಾನು ಮಂಗಳೂರಿನವನಾಗಿ ಮೀನು ತಿನ್ನುವುದಿಲ್ಲ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಾನು ಮೀನು ತಿನ್ನದಿದ್ರೇನಂತೆ ಮೀನಿನ ಸಾರು ತಿನ್ಬೋದಲ್ವಾ? ಒಂದು ಕಡೆ ನಿನ್ನೆಯ ಮೀನು ಸಾರು, ಇನ್ನೊಂದು ಕಡೆ ಬಿಸಿ ಬಿಸಿ ರೊಟ್ಟಿ. ಒಂದು ಅಂಡರ್ ರೇಟೆಡ್ ಕಾಂಬಿನೇಷನ್ ಆಯ್ತಾ, ಭಾರಿ ಚಂದ. ಮೊದಲಿಗೆ ರೊಟ್ಟಿ ಮಾಡುವ ವಿಧಾನ. ಫಸ್ಟ್ ನೀವು ಕಲ್ಲಿನ ಕಾವಲಿಯನ್ನ ಬಿಸಿ ಆಗ್ಲಿಕ್ಕೆ ಇಡಬೇಕು. ಇನ್ನೊಂದು ಕಡೆ ನಿನ್ನೆಯ ಮೀನು ಸಾರನ್ನ ಬಿಸಿ ಮಾಡ್ಲಿಕ್ಕೆ ಇಡಬೇಕು. ಸ್ವಲ್ಪ ಹೊತ್ತಾದ್ಮೇಲೆ ಕಾವಲಿ ಬಿಸಿ ಆಗ್ತಾ ಬರ್ತದೆ. ಬಿಸಿ ಆಗಿದೆ ಅಲ್ವ ಅಂತ ನೀವು ಕೈಯಲ್ಲಿ ಮುಟ್ಟಿ ನೋಡ್ಬೇಕು. ನಿಮ್ಮ ಕೈ ಸುಟ್ಟಿತು ಅಂತ ಹೇಳಿದ್ರೆ ಕಾವಲಿ ಬಿಸಿ ಆಯ್ತು ಅಂತ ಲೆಕ್ಕ. ಆಮೇಲೆ ಚಂದ ಬೆಳ್ತಿಗೆ ಅಕ್ಕಿ ಮತ್ತೆ ನಿನ್ನೆಯ ಗಂಜಿಯನ್ನ ಚಂದ ಮಿಕ್ಸಿಯಲ್ಲಿ ಕಡಿದು ಈ ತರ ಒಂದು ಒಳ್ಳೆ ಅಕ್ಕಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕು. ಒಂದು ಕಡೆ ಮೀನ್ ಸಾರು ಕುದಿತಾ ಇದ್ರೆ ಇನ್ನೊಂದು ಕಡೆ ಬಿಸಿ ಕಾವಲಿ ಮೇಲೆ ನೀವು ಅಕ್ಕಿ ಹಿಟ್ಟನ್ನು ಹೊಯ್ದು ಚಂದ ತಿರುಗಿಸ್ಬೇಕು. ಮತ್ತೆ ರೊಟ್ಟಿ ಒಯ್ದಾದ ಮೇಲೆ ಮುಚ್ಚಲಿಕ್ಕೆ ಎಂತ ಉಂಟು ಅಂತ ಅಕ್ಕಪಕ್ಕ ಹುಡುಕಿ ಆಯ್ತಾ. ಎಂತಾದ್ರೊಂದು ಸಿಕ್ಕಿದ್ರೆ ಅದನ್ನ ತಂದು ಮೇಲೆ ಮುಚ್ಚಿ ಇಟ್ಟರೆ ಆಯ್ತು. ಒಂದು ಕಡೆ ಮೀನು ಸಾರು ಬಿಸಿ ಆಗ್ತಾ ಇದ್ರೆ ಇನ್ನೊಂದು ಕಡೆ ರೊಟ್ಟಿ ಕಾಯ್ತಾ ಇರಬೇಕು. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ಮುಚ್ಚಳ ತೆಗೆಯುವುದು, ರೊಟ್ಟಿ ಚಂದ ಕಾದಿದ್ರೆ ತೆಗೆಯುವುದು, ಪ್ಲೇಟಲ್ಲಿ ಹಾಕುದೇ. ಕಾಯ್ಲಿಕ್ಕಿಲ್ಲ, ಸಾರು ಹಾಕೊಂಡು ತಿನ್ಬೇಕು. ಹಾಗೆ ಬಿಸಿ ಬಿಸಿ ತಿಂದ್ರೇನೆ ಮಜಾ ಇರುದಾಯ್ತಾ, ಇಲ್ಲಾಂದ್ರೆ ಮಜಾ ಇಲ್ಲ. ಮತ್ತೆ ಮನೆಯಲ್ಲಾದ್ರೆ ರೊಟ್ಟಿ ಮಾಡಿಕೊಳ್ಳಿಕ್ಕೆಲ್ಲ ಜನ ಇರ್ತಾರೆ. ನಾನು ಬೇರೆ ಇಲ್ಲಿ ಸಿಂಗಲ್ ಸನ್ಯಾಸಿ ಅಲ್ವಾ, ಸೊ ನನಗೆ ಯಾರು ಜನ ಇಲ್ಲ. ಒಂದು ಕಡೆಯಿಂದ ನಾನೇ ರೊಟ್ಟಿ ಹೊಯ್ಕೊಳ್ಳೋದು, ಇನ್ನೊಂದು ಕಡೆಯಿಂದ ತಿನ್ನೋದು. ಮತ್ತೆ ರೊಟ್ಟಿ ಶೇಪ್ ಬಗ್ಗೆ ಎಲ್ಲ ಕಮೆಂಟ್ ಮಾಡ್ಲಿಕ್ಕಿಲ್ಲ, ನಾನು ವಿಡಿಯೋ ಮಾಡ್ಕೊಂಡು ಹೋಗೋದು. ಸ್ವಲ್ಪ ಆಚೆ ಈಚೆ ಎಲ್ಲ ಆಗ್ತದೆ. ಮತ್ತೆ ರೊಟ್ಟಿ ಏನಾದರೂ ತುಂಬಾ ಕಾದಿದೆ ಅಂತ ಹೇಳಿದ್ರೆ ತಿನ್ಲಿಕ್ಕೆ ಇನ್ನೂ ಚಂದ ಆಯ್ತಾ. ಸೊ ಆ ಥರ ಒಂದು ರೊಟ್ಟಿ ಆದ್ರೆ ನೀವು ರೋಸ್ಟ್ ಮಾಡಿ ಒಯ್ದು ತಿಂದು ನೋಡ್ಲೇಬೇಕು. ಮತ್ತೆ ಇಷ್ಟೆಲ್ಲ ತಿನ್ನೋಗಿ ಇನ್ನೊಂದು ಚಹಾ ಕುಡಿಯೋದಿದ್ರೆ ಹೇಗೆ, ಒಂದು ಚಂದ ಒಂದು ಕಣ್ಣ ಚಹಾ ಮಾಡಿ ಕುಡಿದ್ರೆ ಉಂಟಲ್ಲ, ಭಾರಿ ಚಂದದ ಒಂದು ಬೆಳಿಗ್ಗೆನ ಬ್ರೇಕ್ಫಾಸ್ಟ್ ಆಗ್ತದೆ ಆಯ್ತಾ. ಮತ್ತೆ ನಾನು ಮಾಡಿದ ಚಾಯ್ ಮಾತ್ರ ಒಳ್ಳೆ ಬ್ರ್ಯಾಂಡಿಯ ಚಹಾ ಅಂತ ಗೊತ್ತಾಗೋದಿಲ್ಲ ಆಯ್ತಾ. ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವೇನಾದರೂ ಮನೆಯಲ್ಲಿದ್ದರೆ ಒಂದು ಸಲ ಇದನ್ನು ಟ್ರೈ ಮಾಡಿ ನೋಡಿ ಆಯಿತಾ. ಸೊ ರೆಸಿಪಿ ಎಲ್ಲ ನನ್ನೊಟ್ಟಿಗೆ ಕೇಳಬೇಡಿ. ಸೊ ನೀವು ಯೂಟ್ಯೂಬಲ್ಲಿ ನೋಡಿದರೆ ನಿಮಗೆ ರೆಸಿಪಿ ಸಿಗ್ತದೆ. ಸರಿ, ಸದ್ಯಕ್ಕೆ ಇವತ್ತಿನ ವಿಡಿಯೋಗೆ ಇಷ್ಟೇ. ನಾನಿನ್ನು ಚಂದ ರೊಟ್ಟಿ ತಿಂತೇನೆ. ಸೊ ನಾವಿನ್ನು ಸಿಗೋ ಮುಂದಿನ ವಿಡಿಯೋದಲ್ಲಿ. ಸಿ ಯು ಸೂನ್.